ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರಿಕೆ ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇವಾಗ ಗೌಡ್ರು ಮಾತಾಡಿದ್ದು ನೋಡಿದ್ರೆ ಒಂದು ಕ್ರಾಂತಿಕಾರಿ ಪುಸ್ತಕ ಓದಂಗೆ ಇರುತ್ತೆ. ನಾವು ಫಿಲಮ್ ಮ್ಯಾಗ್ಝಿನ್ ಇದ್ದಂಗೆ ಏನಿದ್ರೆ ಎಂಟರ್ಟೈನ್ಮೆಂಟು 10 ಪೇಜಲ್ಲಿ ಮುಗ್ದೋಗ್ಬಿಡ್ಬೇಕು. ಮಾತು ಅಷ್ಟೇ ಹೇಳ್ತೀನಿ ನಾನು. ಮೊದಲನೇದಾಗಿ ಈ ಥರ ಒಂದು ಇನಿಷಿಯೇಟಿವ್ ತೊಗೊಂಡಿರೋದಕ್ಕೆ ಗ್ಯಾರಂಟಿ ನ್ಯೂಸ್ಗೆ, ಆಡ್6 ಸಂಸ್ಥೆಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ಏನು ಅನಿವಾಸಿ ಕನ್ನಡಿಗರು ಅಂತ ಕರಿಬೋದಾ, ಬಹುಶಃ ಅವ್ರನ್ನೆಲ್ಲ ಇಲ್ಲಿ ನಮ್ಮ ರಾಜ್ಯದ ಬಿಟ್ಟು ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಿರೋ ಅಥವಾ ಇಲ್ಲಿರೋವಂಥವ್ರಿಗೆಲ್ಲರಿಗೂ ಅವರೆಲ್ಲರಿಗೂ ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ ತುಂಬ ನೆಗೆಟಿವ್ ಆಗೇ ಕಾಣಿಸ್ತಾ ಇರುತ್ತೆ. ಯಾವಾಗ ನೋಡಿದ್ರು ಗೌಡ್ರು ಇರ್ತಾರಲ್ಲ, ಏನೋ ಒಂದು ಬೋರ್ಡ್ಗೆ ಕಪ್ಪು ಬಳಿತಾ ಇದ್ದಾರೆ, ಇಲ್ಲೇನೋ ಒಂದು ಗಲಾಟೆ ನಡೀತಾ ಇದೆ, ಇಲ್ಲೇನೋ ಒಂದು ಹೋರಾಟ ನಡೀತಾ ಇದೆ, ಇದೇ ಪೋಟ್ರೆ ಆಗ್ತಾ ಇದೆ ಹೊರತು ಇಲ್ಲಿದ್ದು ಇವ್ರಿಗೆ ಎಷ್ಟು ಸಹಕಾರ ಕೊಟ್ಟಿರೋದು, ಇಲ್ಲಿ ಎಷ್ಟು ಜನ ಇಲ್ಲಿಂದ ಬದುಕಟ್ಕೊಂಡಿದ್ದಾರೆ, ಇಲ್ಲಿ ಎಷ್ಟು ಜನ ಇದರಿಂದ ಮುಂದೆ ಬಂದಿದ್ದಾರೆ, ಅದು ಯಾವತ್ತೂ ಪೋಟ್ರೆ ಆಗಿಲ್ಲ. ಸೊ ಆ ಥರದ್ದು ಒಂದು ವೇದಿಕೆ ಇದಾಗಿರೋದಕ್ಕೆ ನಾನು ಗ್ಯಾರಂಟಿ ನ್ಯೂಸಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಒಬ್ಬ ಕನ್ನಡಿಗನಾಗಿ ಅಥವಾ ನಾನು ಅಲ್ಲಿ ಹೊರಗಡೆಯಿಂದ ಬರೋರು ಎಲ್ಲರಿಗೂ ನಾನು ಹೇಳೋದು ಒಂದೇ ಚಿಕ್ಕದು ಸಿಂಪಲ್ಲಾಗಿ, ಈಗ ನಮಗೆಲ್ಲರಿಗೂ ತುಂಬ ಟೆಕ್ನಾಲಜಿ ಅಂದರೆ ಗೊತ್ತು, ವೈಫೈ ಅಂತ ಗೊತ್ತಿರುತ್ತೆ ನಮಗೆ. ಈಗ ಯಾವುದೋ ಒಂದು ಫ್ರೀ ವೈಫೈ ಅಥವಾ ಯಾವುದೋ ಒಂದು ವೈಫೈ ಸಿಗ್ತಿದ್ರೆ ಏನು ಮಾಡ್ತೀವಿ ನಾವು, ಕನೆಕ್ಟ್ ಮಾಡ್ಕೊತೀರಾ, ಆದರೆ ತಿರುಗ್ತಾನೇ ಇರುತ್ತೆ ಅದು. ಏನಕ್ಕೆ ಅಂದರೆ ಅದೊಂದು ಕೇಳುತ್ತೆ, ಪಾಸ್ವರ್ಡ್ ಅಂತ ಕೇಳುತ್ತೆ, ಅದು ಹಾಕಿದ್ರೇ ಅದು ಕನೆಕ್ಟ್ ಆಗೋದು. ಇಲ್ಲಿ ನಾವು ಒಂದು ಪಾಸ್ವರ್ಡ್ ಕೇಳ್ತಾ ಇದ್ದೀವಿ, ಮ್ಯೂಚುವಲ್ ರೆಸ್ಪೆಕ್ಟ್, ಗೌರವ, ಅದು ಕೊಡಿ ನಾವು ಕನೆಕ್ಟ್ ಆಗ್ತೀವಿ. ಅಷ್ಟೇ ಕೇಳ್ತಾರದು. ನೀವು ಬಂದು ನಮಗೆ ಬೇರೆ ಏನೂ ಮಾಡೋದು ಬೇಡ, ನಮ್ಮ ಭಾಷೆ ಮೇಲೆ, ನಮ್ಮ ನೆಲದ ಮೇಲೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ತೋರಿಸಿ ಖಂಡಿತವಾಗ್ಲೂ ಕನ್ನಡಿಗರು ಎಲ್ಲರೂ ಕನೆಕ್ಟ್ ಆಗ್ತಾರೆ ಅದಕ್ಕೆ. ಸೊ ಅದಾಗಿಲ್ಲ ಅಂದಾಗಲೇ ಈ ಥರದ್ದು ಡಿಫ್ರೆಂಟ್ ಫೇಸಸ್ನ ನೋಡಿರೋದು. ಸೊ ಮತ್ತೊಮ್ಮೆ ಈ ಥರ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಗೆ ಸಿನಿಮಾದವರಿಗೆ ಕನ್ನಡ ಅಂತ ಬಂದಾಗ ಒಂದು ರಾಷ್ಟ್ರಗೀತೆ ಇದೆ, ಅದರದ್ದು ಒಂದು ಸಾಲಿದೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ. ಥ್ಯಾಂಕ್ ಯು ವೆರಿ ಮಚ್. ನಟ ನಿರ್ದೇಶಕ ತರುಣ್ ಸುಧೀರ್ ಅವರಿಗೆ ಇವರ ನಿರ್ದೇಶನದಲ್ಲಿ ಮತ್ತಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಬರಲಿ ಅಂತ ಈ ವೇದಿಕೆಯ ಮೂಲಕ ನಾವು ಆಶಿಸ್ತೀವಿ. ಯಾಕಂತಂದ್ರೆ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ನಿಜಕ್ಕೂ ಅಪಾರ. ಒಮ್ಮೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಿಮ್ಮ ಪ್ರೋತ್ಸಾಹ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ, ಜಾಯಿನ್ ಆಗಿದ್ದಕ್ಕಾಗಿ.